ಇಂದು ಶ್ರೀರಾಮಚಂದ್ರಾಪುರ ಮಠ ವಿರಚಿತ ಭಾವರಾಮಾಯಣ ರಾಮಾವತರಣ ಪುಸ್ತಕ ಲೋಕಾರ್ಪಣೆ ಮಾಡಲಾಯಿತು. ಬೆಂಗಳೂರಿನ ಹೊಸಕೆರೆಯಲ್ಲಿರುವಂತಹ ಪಿಎಸ್ ವಿಶ್ವವಿದ್ಯಾಲಯದ ಜೆಜೆಬಿಸಿ ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಗಳು ಹಾಗೆ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ನಡೆದಿದ್ದು, ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಶಿವರಾಜ್ ವಿ ಪಾಟೀಲ್, ಪಿಎಸ್ ವಿವಿಯ ಕುಲಪತಿ ಎಂಆರ್ ದೊರೆಸ್ವಾಮಿ, ಟಿವಿ5 ಕನ್ನಡದ ಪ್ರಧಾನ ಸಂಪಾದಕರಾದ ಎಎಸ್ ರಮಾಕಾಂತ್ ಸೇರಿ 100ಕ್ಕೂ ಹೆಚ್ಚು ಗಣ್ಯರು ಭಾಗಿಯಾಗಿದ್ದರು. ಈ ವೇಳೆ ಶ್ರೀ ಸಂಸ್ಥಾಪನದೊಂದಿಗೆ ಸಂವಾದ ನಡೆಸಲಾಯಿತು. ಅಲ್ಲದೆ ಮಂತ್ರಾಲಯ ಶ್ರೀಗಳಿಂದ ಆಶೀರ್ವಚನ ನೀಡಲಾಯಿತು. ಇಲ್ಲಿ ಜಾತಿ ಪ್ರಧಾನವನ್ನ ರಾಮಾಯಣದಲ್ಲಿ ತೋರಿಸದೇ ಇಲ್ಲ. ಎಲ್ಲ ಸಮುದಾಯದ ಉತ್ತಮ ವ್ಯಕ್ತಿಗಳ ವ್ಯಕ್ತಿತ್ವದ ವಿಕಾಸವನ್ನ ತೆರೆದಿಟ್ಟಂತಹ ಮಹಾಕೃತಿ ಇದು ರಾಮಾಯಣವಾಗಿದೆ. ಹೀಗಾಗಿ ಶಬರಿ ತಾನು ತನ್ನ ರಾಜನಾದಂತಹ ಮಹಾಪುರುಷನಾದಂತಹ ರಾಮನ ನಿರೀಕ್ಷಣೆಯಲ್ಲಿದ್ದು ಪ್ರತಿನಿತ್ಯವೂ ಕೂಡ ಆ ಶಬರಿ ತಾನುಂಡು ತನ್ನ ಆ ಫಲದ ರುಚಿಯನ್ನು ಸವಿದು ತನ್ನ ರಾಮನಿಗೋಸ್ಕರವಾಗಿ ಕಾದಿದ್ದು ಆ ಫಲಗಳನ್ನು ಸಮರ್ಪಿಸುವಂತಹ ವ್ಯಕ್ತಿ ಇಂತಹ ಜಾತಿಯವರು, ಇಂತಹ ಮತದವರು, ಇಂಥವರು ಅಂತಲ್ಲ. ಆಕೆಯಲ್ಲಿರುವಂತಹ ಭಾವ, ಆಕೆಯ ಭಕ್ತಿ, ಆಕೆಯ ಪ್ರೀತಿ, ವಾತ್ಸಲ್ಯತೆ ಇವುಗಳನ್ನು ನಾವು ಕಾಣಬೇಕು. ಇಲ್ಲಿ ಜಾತಿ ಪ್ರಧಾನವನ್ನ ರಾಮಾಯಣದಲ್ಲಿ ತೋರಿಸದೇ ಇಲ್ಲ. ಎಲ್ಲ ಸಮುದಾಯದ ಕೃತಿಯನ್ನು ರಚಿಸಲಿಕ್ಕೆ ಪ್ರೇರಣೆ ಏನು ಅಂತಂದ್ರೆ, ಈ ಜಗತ್ತನ್ನು ವ್ಯಾಪಿಸಿರ್ತಕ್ಕಂಥ ನಕಲಿ ರಾಮಾಯಣಗಳು, ಅದೇ ಪ್ರೇರಣೆ. ಒಂದು ಒಳ್ಳೆ ವಸ್ತುವಿನ ಅಭಾವ ಕೂಡ ನಷ್ಟ. ಒಂದು ಒಳ್ಳೆ ವಸ್ತು ಅದು ಅತಿಯಾಗಿ ಲಭ್ಯ ಆದರೆ ಆಗಲೂ ಕೂಡ ನಷ್ಟವನ್ನೇ ಮಾಡೋದ ಸಾಧ್ಯತೆ ಇರುತ್ತೆ. ರಾಮಾಯಣಕ್ಕಾಗಿರುವಂಥದ್ದು ಅದ್ಭುತವಾಗಿರ್ತಕ್ಕಂಥ ಕಾವ್ಯ, ಜಗತ್ತಿನ ಮೊಟ್ಟಮೊದಲ ಕಾವ್ಯ ಎಂಬುದಾಗಿ ನಾನು ಪರಂಪರೆ ಹೇಳ್ತೇವೆ, ಆದಿಕಾವ್ಯ ಎಂಬುದಾಗಿ. ಆದರೆ ಆದಿಕಾವ್ಯ ಎಷ್ಟು ಬಾರಿ ಅದು ಪುನಃ ಕಥನ ಆಯಿತು ಅಂದ್ರೆ ಅದರದ್ದು ಅದಕ್ಕೆ ಲೆಕ್ಕವೇ ಇಲ್ಲ. ನಮಗೆಲ್ಲ ಆ ಸಾಲುಗಳು ಗೊತ್ತೇ ಇದೆ. ತಿಣಿಕಿದನು ಪಣಿರಾಯ ರಾಮಾಯಣದ ಕವಿಗಳ ಭಾರತದಲ್ಲಿ ಅಷ್ಟೆಲ್ಲ ರಾಮಾಯಣಗಳು ರಚನೆ ಆಗಿದ್ದಾರೆ. ಏನಾಗುತ್ತೆ ಅಂದ್ರೆ, ಈಗ ನಾನೊಂದು ರಾಮಾಯಣ ಬರುತ್ತೀನಿ ಅಂತಂದಾಗ ನಂತೊಂದು ಕಾಣಿಕೆ ಕೊಡ್ಬೇಕಲ್ಲ ಅದಕ್ಕೆ. ಈ ಕಾಣಿಕೆಗಳು ಭಾರ ಆಗಿವೆ. ಈ ಕಾಣಿಕೆಗಳು ಎಲ್ಲಿ ಭಾರ ಆಗಿದ್ದಾವೆ ಅಂದ್ರೆ, ಈಗ ಮೂಲವನ್ನೇ ವಿಸ್ತರಿಸಿದಂದ್ರೆ ಭಾರ ಅಲ್ಲ, ಮೂಲದ ವಿಕಾಸ ಅದು ಖಂಡಿತ ಭಾರ ಅಲ್ಲ. ಆದ್ರೆ ಎಲ್ಲಿ ಅದು ದಾರಿ ತಪ್ಪತ್ತೋ, ಎಲ್ಲಿ ಅದು ಬೇರೆ ರೂಪ ಉಂಟಾಗುತ್ತೋ, ಎಲ್ಲಿ ಅದು ಮೂಲಕ್ಕೆ ಸಲ್ಲೋದಿರುತ್ತೋ, ಎಲ್ಲಿ ಮೂಲಕ್ಕೆ ವಿರೋಧ ಉಂಟಾಗುತ್ತೋ. ಮುಖ್ಯವಾಗಿ ನೋಡ್ತಾ ಇರುವಂಥದ್ದು ವಾಲ್ಮೀಕಿ ರಾಮಾಯಣಕ್ಕೆ ಎಲ್ಲೆಲ್ಲಿ ವಿರೋಧ ಉಂಟಾಗಿ ಮತ್ತೆ ಮುಂದೆ ಕೃತಿಗಳು ರಚನೆ ಆಗಿದಾವೋ ಅವೆಲ್ಲ ಒಂದು ಮಟ್ಟಿಗೆ ಆದಿಕಾವ್ಯಕ್ಕೆ ಅಪಚಾರ ಅಂತ ಹೇಳ್ತೇನೆ. ಕೃತಿಯನ್ನು ರಚಿತ ಪುಸ್ತಕದ ಟೈಟಲ್ ಶೀರ್ಷಿಕೆ ಹಣ ಮಾಡುವುದು ಹೇಗೆ ಅಂತ ಹೇಳಿ ಒಂದು ಪುಸ್ತಕ ಇದ್ರೆ, ಒಬ್ಬ ಒಳ್ಳೆಯ ಮನುಷ್ಯರಾಗೋದು ಹೇಗೆ ಇನ್ನೊಂದು ಪುಸ್ತಕ ಇದ್ರೆ, ಮಾರಾಟದ ಮನೆಗೆ ಇವೆರಡು ಪುಸ್ತಕಗಳಿದ್ದಾಗ ಹಣ ಮಾಡುವುದು ಹೇಗೆ ಎಂಬ ಪುಸ್ತಕಗಳು ಬಹಳ ಬೇಗ ಕೆಲಸ ಆಗ್ತದೆ. ಒಬ್ಬ ಒಳ್ಳೆಯ ಮನುಷ್ಯ ಆಗೋದು ಹೇಗೆಂದರೆ ಬಹುಶಃ ಕೆಲಸ ಆಗೋದು ಕಡಿಮೆ. ಆದರೆ ಈ ಭಾವರಾಮಾಯಣ ರಾಮಾವತರಣ ಈ ಪುಸ್ತಕಕ್ಕೆ ಇದು ಬಹುತೇಕ ಒಂದು ಅಪವಾದ. 6,000 ಜನ ಓದಿದ್ದಾರೆ, ಅನುಕೂಲ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಬಹುಶಃ ಈ ಕೃತಿ ಈಗಾಗಲೇ ಸಂವಾದ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ಯಶಸ್ವಿಯಾಗಿದೆ. ಅಲ್ಲಿ ಒಂದು ಬುಲೆಟ್ ಪಾಯಿಂಟ್ ಬಗ್ಗೆ ಪ್ರಸ್ತಾಪ. ನನ್ನ ದೃಷ್ಟಿಯಲ್ಲಿ ಪುಸ್ತಕದ ಗಾತ್ರ ದೊಡ್ಡದಿದ್ರೆ ಓದುವರ ಸಂಖ್ಯೆ ಬಹಳ ಕಡಿಮೆ ಆಗ್ತದೆ. ಆದಂಥ ಪುಸ್ತಕದ ಗಾತ್ರ ಕಡಿಮೆ ಇದ್ದರೆ ಓದುವರ ಸಂಖ್ಯೆ ಹೆಚ್ಚಾಗ್ತದೆ. ಆ ದೃಷ್ಟಿಯಿಂದ ಇದು ಗುರುಗಳು ಈ ದೃಷ್ಟಿಯಲ್ಲಿ ಮಾಡಿದಂಥ ಪುಸ್ತಕ ಸುಮಾರು 228 ಪುಟ. ಇದು ಎಲ್ಲರಿಗೂ ಓದ್ಬೇಕಲ್ಲ. ದೊಡ್ಡ ಗ್ರಂಥ ಇದ್ದರೆ ಇದು ಬಹಳ ದೊಡ್ಡದಿದೆ ಆಮೇಲೆ ನೋಡೋಣ ಅಂತ
ಈ ಬುಲೆಟ್ ಪಾಯಿಂಟ್ ಈ ಥರ ಮಾಡಿದ್ದು ಭಾಳ ಉಂಟು. ಪುಸ್ತಕದ ಟೈಟಲ್ ಶೀರ್ಷಿಕೆ ಹಣ ಮಾಡುವುದು ಹೇಗೆ ಅಂತ ಹೇಳಿ ಒಂದು ಪುಸ್ತಕ ಇದೆ.